ಸೊ ರಕ್ಷಿತಾ ಶೆಟ್ಟಿಯ ವಿರುದ್ಧ ನನಗೆ ಲೀಲಾಜಾಲವಾಗಿ ಮಾತಾಡ್ಬೋದು, ಲೀಲಾಜಾಲವಾಗಿ ಆರೋಪ ಮಾಡ್ಬೋದು. ಯಾಕೆಂತ ಹೇಳಿದ್ರೆ ಆಕೆಗೆ ಮಾತು ಕಟ್ತದೆ, ಮಾತಾಡ್ಲಿಕ್ಕೆ ಆಗಲ್ಲ. ಮಾಳುವನ್ನ ರಕ್ಷಿತಾ ಕಳಿಸಿದ್ರ, ಸ್ಪಂದನ ಕಳಿಸಿದ್ರ? ಯಾರು ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಆಟ ಏನಿದೆ ಅದನ್ನ ನೋಡಿ ಜನ ತೀರ್ಮಾನ ತಗೋತಾರೆ. ಇನ್ನು ಕಂಪೇರ್ ಟು ಸೂರಜ್, ನನಗೆಲ್ಲೋ ಸ್ಪಂದನಗಿಂತ ಸೂರಜ್ ಬೆಟರ್ ಇದ್ದಾರೆ. ಅವ್ರ ಹತ್ರ ಇನ್ನೂ ಪೊಟೆನ್ಷಿಯಲ್ ಇದೆ. ಸ್ಪಂದನ ಮತ್ತು ಸೂರಜ್ ಅಂತ ನೋಡುವಾಗ ಬಹುಶಃ ನನಗೆ ಸೂರಜ್ ಒಂಚೂರು ತೂಕ ಜಾಸ್ತಿ ಇದೆ. ಸೊ ಅದ್ ಬಿಟ್ಟು ಇನ್ನು ವೋಟಿಂಗ್ ಆದ್ರೆ ವೋಟಿಂಗ್ ಏನು ಮಾಡೋಕ್ಕಾಗಲ್ಲ. ಸೂರಜ್ ಕೂಡ ಅದನ್ನೇ ಹೇಳಿರೋದು, ಏನ್ ಮಾಡೋಕ್ಕಾಗುತ್ತೆ, ಜನರಿಗೆ ಯಾವ್ದು ಇಷ್ಟ ಆಗಿದೆ ಇಷ್ಟ ಆಗಿಲ್ಲ ಗೊತ್ತಿಲ್ಲ, ಅದು ಮೆಚುರಿಟಿ ಮಾತು. ಇನ್ನು ಅಲ್ಲಿ ರಕ್ಷಿತಾ ಶೆಟ್ಟಿ ಮಾತಾಡಿರೋ ತಪ್ಪು, ರಕ್ಷಿತಾ ಶೆಟ್ಟಿ ಆ ರೀತಿ ಮಾತಾಡಬಾರ್ದಿತ್ತು. ಅವಕಾಶ ಯಾರು ಪಡ್ಕೊಂಡಿರೋದು, ಓಡ್ಕೊಂಡು ಯಾರು ಫ್ಲಾಗ್ ಇಟ್ಕೋತಾರೆ ಅವರಿಗೆ ನಾಮಿನೇಷನ್ ಮಾಡುವಂತಹ ಅಧಿಕಾರ ಸಿಗ್ತದೆ. ಸೊ ಅವಾಗ ಆ ಮಾತುಗಳು ಬರ್ತದೆ ಬಿಡ್ತದೆ. ಅದು ಬಿಟ್ಟು ಅಲ್ಲಿ ನಾವು ಫ್ಲಾಗೇ ತಗೊಂಡಿಲ್ಲ, ನಾವು ಅಲ್ಲಿ ಮಾತಾಡಿದ್ದು ತಪ್ಪು ಅಂತ ಹೇಳೋದು ತಪ್ಪು. ಯಾಕೆಂತ ಹೇಳಿದ್ರೆ ನಾನು ನಾಮಿನೇಷನ್ ಅಲ್ಲಿ ಇರಬಾರ್ದು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಓಡ್ಕೊಂಡು ಫ್ಲಾಗ್ ತಗೋಬೇಕು. ಸೊ ಆ ಕೆಲಸವನ್ನ ರಕ್ಷಿತಾ ಶೆಟ್ಟಿ ಸ್ಪೀಡ್ ಆಗಿ ಮಾಡ್ತಾ ಇದ್ದಾರೆ. ಅಂದ್ರೆ ಅವರ ಟಾಸ್ಕ್ ಅಲ್ಲಿರುವ ಅವರ ಸ್ಪೀಡ್ನೆಸ್ ಇದೆಯಲ್ಲ, ರಾಶಿಕಾ ಕೂಡ ಅದರಲ್ಲಿ ಸೋಲ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿಯ ವಿರುದ್ಧ. ಸೊ ಹಾಗಿರುವಾಗ ಅವರ ಸ್ಪೀಡ್ ಎಷ್ಟಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಲೇಬೇಕು. ಇನ್ನು ಕಾವ್ಯ ವರ್ಸಸ್ ರಾಶಿಕಾ, ಕಾವ್ಯ ವರ್ಸಸ್ ಸ್ಪಂದನ, ಸೊ ಈ ಎರಡು ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿ ವಾದವನ್ನ ಮಂಡಿಸ್ತಾರೆ. ಸೊ ಆ ಎರಡು ವಾದದಲ್ಲಿ ಕೂಡ ಕಾವ್ಯರವರನ್ನ ಸೇವ್ ಮಾಡ್ತಾರೆ, ರಾಶಿಕಾ ಮತ್ತು ಸ್ಪಂದನಳನ್ನ ನಾಮಿನೇಟ್ ಮಾಡ್ತಾರೆ. ಸೊ ನನ್ಗನ್ಸಿರೋ ಪ್ರಕಾರ ರಕ್ಷಿತಾ ಶೆಟ್ಟಿಗೆ ಕಾರಣ ಇತ್ತು ಕಾವ್ಯರ ವಿರುದ್ಧ. ಅಂದ್ರೆ ಅವ್ರೇನ್ ಕ್ಯಾಲ್ಕುಲೇಟಿವ್ ಇದ್ದಾರೆ, ಅದು ಕರೆಕ್ಟ್ ಆಗಿ ಹೇಳಿದ್ದಾರೆ. ಅಂದ್ರೆ ಕಿಚನ್ ಐಟಮ್ ಅಂತ ಹೇಳುವಾಗ ನನಗೆ ಅಡಿಗೆ ಬರಲ್ಲ ಅಂತ. ಇವಾಗ ನಾನು ಬೆಂಗಳೂರಿಗೆ ಬರುವಾಗ ನನಗೆ ಅಡಿಗೆ ಬರಲ್ಲ. ಎಲ್ಲಿಗೆ ಅಂದ್ರೆ ಈರುಳ್ಳಿ ಹಚ್ಚಕ್ಕೂ ಬರಲ್ಲ. ಹಾಗಂತ ನಾವು ಬ್ಯಾಚುಲರ್ ರೂಮಲ್ಲಿ ಇರುವಾಗ ನನ್ನ ಸರದಿ ಬಂದಾಗ ನನಗೆ ಅಡಿಗೆ ಬರಲ್ಲಪ್ಪ, ನಾನು ಇನ್ನೇನೋ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಉಳಿದವರು ಒಪ್ಪಬೇಕು ಅಂತ ಏನಿಲ್ಲ. ನಾನು ಕಲೀಲೇಬೇಕು. ನನಗೆ ಬರಲ್ಲ ಅನ್ನೋದಲ್ಲ, ಬರುತ್ತೋ ಬರಲ್ವೋ ನನ್ನ ಕೆಲಸವನ್ನು ನಾನು ಮಾಡಬೇಕು. ಇವಾಗ ಕಾವ್ಯರವರು ಹೇಳಿದ್ರು ನನಗೆ ಅಡಿಗೆ ಬರಲ್ಲಪ್ಪ, ನಾನು ಬೇರೆನೋ ಕೆಲಸ ಮಾಡಿದೆ. ಅಡಿಗೆ ಬಂದ್ರು ಬಂದಿಲ್ಲ ಅಂದ್ರು ಮನೆ ಕೆಲಸ ಅಂತ ಬರುವಾಗ ಮಾಡಲೇಬೇಕು, ಗೊತ್ತಾಯ್ತಾ? ಸೊ ಆ ಪರ್ಸ್ಪೆಕ್ಟಿವ್ ಅಲ್ಲಿ ರಕ್ಷಿತಾ ಶೆಟ್ಟಿ ಅದನ್ನು ಹೇಳಿದ್ದಾರೆ. ಬಟ್ ಅವರಿಗೆ ಆ ವಾದವನ್ನ ಸರಿಯಾದ ರೀತಿಯಲ್ಲಿ ಮಂಡಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಸ್ಪಂದನ ಅಂತ ಬರುವಾಗ ಗಿಲ್ಲಿ ನಟನಿಗೂ ಸ್ಪಂದನನ ಬಗ್ಗೆ ಅದೇ ರೀತಿಯ ಒಪಿನಿಯನ್ ಇರೋದ್ರಿಂದ ಬೇಗ ಕನ್ವೆ ಆಯ್ತು. ಸೊ ಅಲ್ಲಿ ಗಿಲ್ಲಿ ನಟ ಒಂದು ತಪ್ಪು ಅಂತ ನನಗೆ ಹೇಳಕ್ ಬರಲ್ಲ. ಯಾಕೆಂತ ಹೇಳಿದ್ರೆ ಸುಮ್ಮನೆ ಈಗ ಕಾವ್ಯರನ್ನು ಸೇವ್ ಮಾಡಿದ್ರು ಅನ್ನೋ ವಿಚಾರಕ್ಕೆ ನಾವು ಗಿಲ್ಲಿ ನಟ ತಪ್ಪು ಅಂತ ಹೇಳೋದು ನಮ್ಗೆ ಅದು ಸರಿ ಕಾಣಿಸಲ್ಲ. ಈಗ ಗಿಲ್ಲಿಗೆ ಫೇವರಾ ಅಲ್ಲ, ಅಲ್ಲಿ ಕಾರಣಗಳು ಸೂಕ್ತವಾಗಿರ್ಬೇಕಿತ್ತು. ರಕ್ಷಿತಾ ಶೆಟ್ಟಿ ಹತ್ರ ಕಾರಣ ಇದೆ, ಬಟ್ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಸ್ಪಂದನ ಮತ್ತು ಕಾವ್ಯ ವಿಚಾರದಲ್ಲಿ. ಅದರಿಂದ ಕಾವ್ಯ ಸೇವ್ ಆಗಿ ಸ್ಪಂದನ ನಾಮಿನೇಟ್ ಆದ್ರು. ಇನ್ನು ರಾಶಿಕಾ ಶೆಟ್ಟಿ ವರ್ಸಸ್ ಕಾವ್ಯ ಅಂತ ಬರುವಾಗ್ಲೂ ಕೂಡ ರಾಶಿಕಾ ಶೆಟ್ಟಿಯ ವಿರುದ್ಧ ರಕ್ಷಿತಾ ಶೆಟ್ಟಿ ಕೊಟ್ಟಂತಹ ಕಾರಣ ಏನಿದೆ ಅದು ಪರ್ಫೆಕ್ಟ್ ಆಗಿತ್ತು. ಈಗ ಮನೆ ಮಂದಿಗೆ ಎಲ್ರಿಗೂ ಕಡಿಮೆ ಆಗೋ ರೀತಿಯಲ್ಲೇ ಇತ್ತು, ಆಯ್ತಾ? ಅವ್ರು ಸೀಕ್ರೆಟ್ ರೂಮ್ ಅಲ್ಲಿ ಇದ್ರು, ಸ್ಟಾರ್ಟಿಂಗ್ ಗೆಸ್ಟ್ ಮಾಡಿದ್ರು ಗಿಲ್ಲಿಯನ್ನೇ ಟಾರ್ಗೆಟ್ ಮಾಡ್ತಾರೆ ಅಂತ. ಆಮೇಲೆ ಉಸ್ತುವಾರಿ ಅಂತ ಬಂದಾಗ, ಬೆಡ್ರೂಮ್ ಅಲ್ಲಿರುವಂತ ಪಿಲ್ಲೋ ಅಂತ ಬಂದಾಗ ಕಾವ್ಯ ಮತ್ತು ಸೂರಜ್ ಬಂದು ಸೋಫಾದಲ್ಲಿದ್ದ ಪಿಲ್ಲೋ ತಗೊಂಡ್ಬಂದ್ರು. ಸೊ ಅದೆಲ್ಲ ಅವ್ರು ಅಬ್ಸರ್ವ್ ಮಾಡಿದ್ದಾರೆ, ಅದನ್ನೇ ರೀಸನ್ ಆಗಿ ಕೊಟ್ಟಿದ್ದಾರೆ. ಸೊ ಅದು ಬಹುಶಃ ಅಲ್ಲಿ ಗಿಲ್ಲಿಗೆ ಕನ್ವೆ ಆಯ್ತು, ಇಲ್ಲ ಅಂತ ಹೇಳಲ್ಲ. ಬಟ್ ಗಿಲ್ಲಿ ಕಾವ್ಯಂ ಪರವಾಗಿ ನಿನ್ನೆ ವಿಚಾರದಲ್ಲಿ ಫೇವರಿಸಮ್ ಮಾಡಿದ್ರ ನನ್ ಕಾಣಿಸಿಲ್ಲ, ನಿಜ ಹೇಳ್ತೀನಿ. ಆ ವಿಚಾರದಲ್ಲಿ ಸುಮ್ಮನೆ ಸುಳ್ಳು ಹೇಳ್ಬಾರ್ದು, ನನ್ಗೆ ಆ ವಿಚಾರದಲ್ಲಿ ಕಾಣಿಸಿಲ್ಲ. ಬಟ್ ಮಾಡ್ತಾರಾ ಮಾಡಲ್ವಾ ಅದು ಗೊತ್ತಿಲ್ಲ, ಅದು ಇನ್ನೂ ನೋಡ್ಬೇಕಷ್ಟೇ. ಯಾರಿಗಾದ್ರೂ ಬೇರೆಯವರಿಗೆ, ಇವಾಗ ಅಶ್ವಿನಿ ಮೇಡಮ್ ಅವರಿಗೆ ಸರಿಯಾದ ರೀತಿಯಲ್ಲಿ ಕಾರಣ ಕೊಡ್ಲಿಕ್ಕೆ ಬರ್ತದೆ, ಕನ್ವೆ ಮಾಡ್ಲಿಕ್ಕೂ ಬರ್ತದೆ. ಬಹುಶಃ ಎಲ್ಲಾದ್ರೂ ಅಶ್ವಿನಿ ಮೇಡಮ್ ಅವರನ್ನ ಬ್ಲಾಕ್ ಏನಾದ್ರು ಮಾಡಿರ್ತಿರ್ಲಿಲ್ಲ ಅಂದ್ರೆ ಕಾವ್ಯರನ್ನು ನಾಮಿನೇಟ್ ಮಾಡುವಂತಹ ಎಲ್ಲ ಚಾನ್ಸಸ್ ಸಿಕ್ತಿತ್ತು. ಗಿಲ್ಲಿ ನಟನಿಗೆ ಮತ್ತು ಅಶ್ವಿನಿ ಮೇಡಮ್ ಅವರಿಗೆ ಆ ಮೊದಲನೇ ದಿನ ಏನು ಅವರಿಗೆ ಮಾತುಕತೆ ನಡೆಯಿತು. ಇಲ್ಲಿ ಕೆಲವೊಬ್ರು ಹೇಳ್ತಾರೆ ಗಿಲ್ಲಿ ನಟ ಕಾವ್ಯನನ್ನ ಸೇವ್ ಮಾಡ್ಲಿಕ್ಕೋಸ್ಕರ ಅಶ್ವಿನಿ ಮೇಡಮ್ ಅವರನ್ನ ಬ್ಲಾಕ್ ಮಾಡಿದ್ರು ಅಂತ. ಸೊ ಅದವರ ಮನಸ್ಸಲ್ಲಿ ಇತ್ತ ಇಲ್ವೋ ಏನೋ ಗೊತ್ತಿಲ್ಲ. ಬಟ್ ಅವರು ಕೊಟ್ಟಂತಹ ರೀಸನ್ ಏನಂತ ಹೇಳಿದ್ರೆ, ಹೌದು ಅಶ್ವಿನಿ ಮೇಡಮ್ ಅವರು ಗಿಲ್ಲಿ ನಟನ ಕ್ಯಾಪ್ಟನ್ಸಿಗೆ ಅಷ್ಟೇನೋ ಮರ್ಯಾದೆ ಕೊಡ್ತಾ ಇಲ್ಲ, ಅವರ ಮಾತನ್ನ ಕೇಳ್ತಾ ಇಲ್ಲ. ಗಿಲ್ಲಿ ನಟ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ ಹೇಳ್ತಾರೆ, ಇಲ್ಲ ಅಂತಲ್ಲ, ನಾವೆಲ್ಲರೂ ನೋಡಿದ್ದೇವೆ. ಬಟ್ ಅದೆಲ್ಲೋ ಬೇರೆ ತರ ಆಗುವಾಗ ಅವರಿಬ್ರು ಮಾತುಕತೆ ನಡೀತು. ಅದನ್ನೇ ಇಟ್ಕೊಂಡು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಗಿಲ್ಲಿ ನಟ ಅವ್ರು ಅನ್ಕೊಂಡಿರೋದು ಇದು ಡೈರೆಕ್ಟ್ ನಾಮಿನೇಷನ್ ಹೋಗುತ್ತೆ ಅಂತ. ಸೊ ಅಲ್ಲಿ ಗಿಲ್ಲಿ ನಟ ಮಾತುಕತೆ ನಡೆಸಿರೋದು ಕೇಳಿದಿರಲ್ಲ, ಧನುಷ್ ಮತ್ತು ಕಾವ್ಯ ಸ್ಪಂದನ ಹತ್ರ ಅಲ್ಲ. ನಾನು ಅನ್ಕೊಂಡಿದ್ದೆ ಇವರು ಡೈರೆಕ್ಟ್ ನಾಮಿನೇಷನ್ ಬಂತು, ಅದಕ್ಕೋಸ್ಕರ ನಾನು ಅವ್ರ ಹೆಸರು ತಗೊಂಡೆ ಅಂತ. ಅವರಿಗೆ ನಾಮಿನೇಷನ್ ಬ್ಲಾಕ್ ಮಾಡೋದು ಇದ್ದಿದ್ದಲ್ಲ, ಅವರಿಗೆ ಡೈರೆಕ್ಟ್ ನಾಮಿನೇಷನ್ ಮಾಡ್ಲಿಕ್ಕೆ ಬೇಕು ಅಂತ ಅವರು ಅವರ ಹೆಸರನ್ನು ತಗೊಂಡಿದ್ದು. ಸೊ ಆ ಒಂದು ವಿಚಾರವಾಗಿ ಅಶ್ವಿನಿ ಮೇಡಮ್ ಅವರನ್ನ ಬ್ಲಾಕ್ ಮಾಡಿದ್ರು ಅನ್ಸುತ್ತೆ. ಎಲ್ಲಾದ್ರೂ ಅಶ್ವಿನಿ ಮೇಡಮ್ ಅವರನ್ನ ಬ್ಲಾಕ್ ಮಾಡ್ತಿರ್ಲಿಲ್ಲ ಅಂದ್ರೆ ಕಾವ್ಯರ ವಿರುದ್ಧ ಸರಿಯಾದ ಸೂಕ್ತ ಕಾರಣಗಳು ಇರ್ತಿತ್ತು. ಧ್ರುವಂತ ಅವರ ಬಾಯಲ್ಲೂ ಇದೆ, ಯಾರ್ದು ಕಾವ್ಯ ಅವರ ಹೆಸರಿದೆ. ಅವಾಗ ಏನಾದ್ರೂ ಸೂಕ್ತ ಕಾರಣಗಳು ಸಿಕ್ಕಿತ್ತು, ಆಗ್ಲೂ ಕೂಡ ಗಿಲ್ಲಿ ಕಾವ್ಯರವರನ್ನ ಸೇವ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲ ಅವರ ಕ್ಯಾಪ್ಟನ್ಸಿಗೆ ಅಪಮರ್ಯಾದೆ ತೋರಿಸ್ತಾ ಇದ್ದಾರೆ ಅಂತ ಅರ್ಥ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಗಿಲ್ಲಿ ನಟ ಆ ರೀತಿ ಮಾಡಲ್ಲ. ಗಿಲ್ಲಿ ನಟ ಗೇಮ್ ಅಂತ ಬಂದಾಗ ಇದರಲ್ಲಿ ಕಾವ್ಯ ಇದ್ರು ಇನ್ಯಾರೋ ಇದ್ರು ಕೂಡ ಮಾತಾಡ್ತಾರೆ, ಗೇಮ್ ಅಂತ ಆಡ್ತಾರೆ. ಯಾಕೆಂತ ಹೇಳಿದ್ರೆ ಅವ್ರಿಗೆ ಗೊತ್ತು ಅವ್ರು ಹೋಗೋ ದಾರಿ ಯಾವುದು, ಅವ್ರು ಹೋಗ್ತಾ ಇರೋ ಸ್ಪೀಡ್ ಎಂತದ್ದು ಅಂತ. ಸೊ ಆ ಸ್ಪೀಡಿಗೆ ಕಾವ್ಯ ಅನ್ನೋ ಒಂದು ಸ್ಪೀಡ್ ಬ್ರೇಕರ್ ಅನ್ನು ಅವರು ಬಲಕ್ಕೆ ಮಾಡಲ್ಲ ಅಂತ ನಾನು ಅನ್ಕೋತೀನಿ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಅಲ್ಲಿ ಮನೆಯ ಒಳಗಡೆ ರಕ್ಷಿತಾ ಶೆಟ್ಟಿ ಪ್ಲಸ್ ಗಿಲ್ಲಿ ಅಷ್ಟೂ ಜನರ ಮನಸ್ಸಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಅವರಿಬ್ಬರು ನಮ್ಮ ರೇಂಜಿಗೆ ಬರಲ್ಲ ಅನ್ನೋದು ಕರೆಕ್ಟ್ ಇದೆ. ಯಾಕೆಂತ ಹೇಳಿದ್ರೆ ಒಂದು ಅವರಿಗೆ ಕಾರಣ ಕೊಡಕ್ ಬರಲ್ಲ ಅಂತ ಮನೆ ಮಂದಿಯೇ ಪೋಟ್ರೆ ಮಾಡ್ಕೋತಾ ಇದ್ದಾರೆ.
ಆಯ್ತಾ. ಇನ್ನೊಂದು ನೀಟಾಗಿರಲ್ಲ, ನಮ್ಮಷ್ಟು ಸ್ಟ್ಯಾಂಡರ್ಡ್ ಆಗಿಲ್ಲ, ಎಕ್ಸೆಟ್ರಾ 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 ಎಲ್ಲ ಇದೆ ಅವರ ಮನಸ್ಸಲ್ಲಿ. ಈಗ ನೆನ್ನೆ ರಕ್ಷಿಕಾ ಮತ್ತು ಕಾವ್ಯ ವಿರುದ್ಧ ರಕ್ಷಿತಾ ಶೆಟ್ಟಿ ಮಾತಾಡ್ತಾ ಇರುವಾಗ ಅವರಿಬ್ರು ನಗಾಡ್ತಾ ಇದ್ರು ಸಿಲ್ಲಿ ತರ, ಆಯ್ತಾ. ಆ ಸಿಲ್ಲಿ ತರ ನಗಾಡೋದು ಏಕೆ ಹೇಳಿ, ನಮ್ ಲೆವೆಲಿಗೆ ಬರಲ್ಲ ಅನ್ನೋದು ಮಾತ್ರ. ಬಟ್ ಆ ರೀತಿ ನಗಾಡ್ತಾ ಇರುವಾಗ ಎದುರಿಗಿದ್ದವರು ಟ್ರಿಗರ್ ಆಗ್ತಾರೆ. ಬಟ್ ನನ್ಗೆಲ್ಲೋ ಅನ್ಸೋದೇನಂತ ಹೇಳಿದ್ರೆ, ರಕ್ಷಿತಾ ಶೆಟ್ಟಿಯ ಕಾರಣಗಳು ಕರೆಕ್ಟ್ ಇದೆ, ಬಟ್ ಅದನ್ನ ಅವರಿಗೆ ಹೇಳಲಿಕ್ಕೆ ಬರ್ತಾ ಇಲ್ಲ. ಸೊ ಆ ಒಂದು ಕಾರಣದಿಂದಾಗಿ ರಕ್ಷಿತಾ ಶೆಟ್ಟಿ ಎಲ್ಲೋ ಒಂದ್ ಕಡೆ ನಮ್ಗೆ ತಪ್ಪಾಗಿ ಕಾಣಿಸುವ ಸಾಧ್ಯತೆನೇ ಇದೆ, ಆಯ್ತಾ. ಈಗ ಏನಪ್ಪಾ ಈ ಹುಡುಗಿ ಒಂದಕ್ಕೂ ಕಾರಣ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಅಂತಂದ್ರೆ ಎಲ್ಲ ಒಂದ್ ಕಡೆ ಅದು ಯಾರಿಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ನಮ್ಗೊಂದು 2-3 ಭಾಷೆ ಬರುವಾಗ ಆ ಭಾಷೆ ಕರೆಕ್ಟ್ ಆಗಿ ಬಂದಿಲ್ಲ ಅಂತ ಆದಾಗ ನಮ್ಗೆ ಅದು ಅರ್ಥ ಆಗ್ತದೆ, ಓಕೆ ಈ ರೀತಿ ಸಾಧ್ಯತೆ ಕೂಡ ಇದೆ ಅಂತ. ನಾವು ಅಂಗಡಿ ಫೀಲ್ಡ್ ಅಲ್ಲಿ ಇರೋದ್ರಿಂದ ನಮ್ಗೆ ಇವಾಗ ಬಹುತೇಕ ಎಲ್ಲಾ ಲ್ಯಾಂಗ್ವೇಜ್ ಅವರು ಬರ್ತಾರೆ. ನಮ್ಗೆ ಗೊತ್ತಿರೋ ತರ ನಾವು ಮಾತಾಡ್ತೀವಿ. ಕೆಲವೊಂದ್ಸಲ ಆ ಮಾತು ಅವರಿಗೆ ಕನ್ವೆ ಆಗಿರ್ತದೆ ಇಲ್ಲೋ ಗೊತ್ತಿಲ್ಲ, ಬಟ್ ಏನೋ ಒಂಚೂರು ಅರ್ಥ ಆಗಿರ್ತದೆ, ಬಟ್ ಅದು ಪರ್ಫೆಕ್ಟ್ ಆಗಿರಲ್ಲ. ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅದೇ ನಾವು ಜಗಳಾಡುವಾಗ ಆ ರೀತಿ ಮಾತಾಡಿದ್ರೆ ಅದು ಎಲ್ಲಿಗೂ ಕನ್ವೆ ಆಗಲ್ಲ. 3ನೇ ವ್ಯಕ್ತಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಅವರದ್ದು ಸರಿ, ನಮ್ಮ ತಪ್ಪು ಅಂತ ಆಗ್ತದೆ. ಸರಿಯಾಗಿ ಯಾರಿಗೆ ಮಾತಾಡ್ಲಿಕ್ಕೆ ಬರ್ತದೆ ಅದು ಸರಿ ಅಂತಾನೆ ಅನ್ಸೋದು. ಸೊ ಸ್ಪಂದನ ಮತ್ತು ಕಾವ್ಯ ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿಯ ಏನು ಪಾಯಿಂಟ್ಗಳಿದೆ, ಸೊ ನನಗೆ ಅದು ಈ ರೀತಿ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಭಾಷೆ ಏನಾದ್ರೂ ಸುಲಲಿತವಾಗಿ ಬರ್ತಿದ್ರೆ ರಕ್ಷಿತಾ ಶೆಟ್ಟಿಯನ್ನ ಹಿಡಿಯೋರು ಅಲ್ಲಿ ಯಾರು ಇರ್ತಿರ್ಲಿಲ್ಲ, ಆ ರೀತಿ ಕೊಡ್ತಾ ಹೋಗ್ತಿದ್ರು. ಬಟ್ ಏನ್ ಮಾಡಕ್ಕೂ ಆಗಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಪ್ರಾಬ್ಲಮ್ ಇದೆ, ಒಂದೊಂದು ಸಮಸ್ಯೆ ಇದೆ. ಇವಾಗ ನಾನು ಗಿಲ್ಲಿ ನಟ ಮತ್ತು ರಕ್ಷಿತಾ ಶೆಟ್ಟಿಯ ಪರವಾಗಿ ನನಗೆ ಜಾಸ್ತಿ ಯಾಕೆ ಒಲವಿದೆ ಅಂತ ಹೇಳಲಿಕ್ಕೆ, ನನಗೆ ಅವರಿಬ್ಬರ ಬದುಕು ಇವಾಗ ಅವರಿರುವ ರೀತಿ ಇದೆಯಲ್ಲ, ಅದು ನಮ್ಮ ಬದುಕಿಗೆ ಸ್ವಲ್ಪ ಸಾಮ್ಯತೆನೇ ತರ್ತದೆ. ಸ್ಟಾರ್ಟಿಂಗ್ ಇಂದನೂ ರಕ್ಷಿತಾ ಶೆಟ್ಟಿ ಗಿಲ್ಲಿ ನಟನನ್ನ ಮನೆ ಮಂದಿ ನೋಡುವ ರೀತಿ ಸ್ವಲ್ಪ ಬದಲಾವಣೆ ಇತ್ತು. ಯಾಕೆಂತಂದ್ರೆ ಒಂಚೂರು ಅವರೆಲ್ಲ ಹೈ ಪ್ರೊಫೈಲ್ ತರ. ಈಗ ಗಿಲ್ಲಿ ನಟ ಏನಂತ ಹೇಳಿದ್ರೆ ಅಲ್ಲಿ ಎದುರಿಗಿದ್ದವರು ಯಾವ ರೀತಿ ಬೇಕಾದ್ರೂ ನೋಡ್ಲಿ, ಕೇರೇ ಮಾಡಲ್ಲ. ಅವರ ವ್ಯಕ್ತಿತ್ವನ ಹಂಗೆ, ಅವ್ರಿಗೆ ಕರೆಕ್ಟಾಗಿ ಗೊತ್ತು ಶೂಟ್ ಎಲ್ಲಿ ಮಾಡಬೇಕು ಅಂತ ಮಾಡ್ತಾ ಹೋಗ್ತಾರೆ. ಇನ್ನೊಂದು ಭಾಷೆಯ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ರಕ್ಷಿತಾ ಶೆಟ್ಟಿಗೆ ಆಗಲ್ಲ. ಈಗ ರಕ್ಷಿತಾ ಶೆಟ್ಟಿ ಆ ಮನೆಯಲ್ಲಿ ಇಷ್ಟು ದಿನ ಸರ್ವೈವ್ ಆಗಿದ್ದೇ ದೊಡ್ಡ ವಿಚಾರ ಅಂತ ಹೇಳ್ಬೇಕು. ಎಲ್ಲಾದ್ರೂ ಭಾಷೆ ಸರಿಯಾಗಿ ಬರ್ತಿದ್ರೆ ಇನ್ನೊಂದು ಲೆವೆಲ್ ಇರ್ತಿತ್ತು, ಅದು ಬೇರೆ ವಿಚಾರ, ಅದು ಬಿಟ್ಟಾಕೋಣ. ಈಗ ಅವರಿಗೆ ನೋಡಿ, ಸ್ಟಾರ್ಟಿಂಗ್ ಬಂದಾಗ ಮನೆಯಿಂದ ಡೈರೆಕ್ಟ್ ರಿಜೆಕ್ಷನ್ ಆಯ್ತು, ಓಕೆ. ಆ ನಂತರ ಮನೆ ಒಳಗಡೆ ಬಂದ್ರು, ಅವರಿಗೆ ಭಾಷೆ ಸರಿಯಾಗಿ ಬರಲ್ಲ. ಸೊ ಗೆಜ್ಜೆ ಶಬ್ದ ಅದು ಇದಂತೆಲ್ಲ ಎಕ್ಸೆಟ್ರಾ ಎಕ್ಸೆಟ್ರಾ ಆಯ್ತು. ಸೊ ಅವಾಗ ಆ ಮಧ್ಯರಾತ್ರಿಯಲ್ಲಿ ನಡೆದಂತಹ ಅಷ್ಟು ದೊಡ್ಡ ಜಗಳ, ಆ ಟೈಮಲ್ಲಿ ಅಶ್ವಿನಿ ಮೇಡಮ್ ಅವರನ್ನ ಎದುರಾಕಿಕೊಳ್ಳಿಕ್ಕೆ ಆ ಮನೆ ಮಂದಿಯೇ ಯಾರಿಗೂ ಧೈರ್ಯ ಇರಲಿಲ್ಲ, ಗಿಲ್ಲಿ ನಟ ಒಬ್ಬರನ್ನು ಬಿಟ್ಟು. ಸೊ ಅಂತಹ ಸಂದರ್ಭದಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಒಬ್ಬಂಟಿಯಾಗಿ ಹೋರಾಟ ಮಾಡಿ ಏನೇನೋ ಮಾಡ್ತಾರೆ. ಅವರಿಗೆ ನಾಗವಲ್ಲಿ ಇದೆ, ಅವ್ರ ಬಟ್ಟೆ ನೋಡು, ಮಾತು ನೋಡಿದ್ರೆ ಗೊತ್ತಾಗಲ್ಲ, ಆ ಹಾವಭಾವ ಎಷ್ಟ್ ಕೆಟ್ಟ ಎಂತೆಂತೆಲ್ಲ ಬಂತು, ಓಕೆ. ಸೊ ಅದನ್ನೆಲ್ಲ ಮೆಟ್ಟಿ ನಿಂತರು. ಬೇರೆ ಯಾರಾದ್ರೂ ಕೂಡ ಅಷ್ಟೊತ್ತಿಗೆ ಸಂಪೂರ್ಣವಾಗಿ ಕುಸಿದು ಹೋಗ್ತಾ ಇದ್ರು. ಸೊ ಅಲ್ಲಿಂದ ಮುಂದುವರಿತಾ ಬೇರೆ ಬೇರೆ ವಿಚಾರಗಳಲ್ಲಿ ಟಾರ್ಗೆಟ್ ಆದ್ರು. ಈಗ ಫೈನಲಿಸ್ಟ್ ಅಂತ ಬಂದ್ರು, ಫೈನಲಿಸ್ಟ್ ಅಲ್ಲಿ ಒಂದು ಡ್ರಾಪ್ 5 ಬಂದ್ರು. ಅವರೆಲ್ಲ ಕಂಪ್ಲೀಟ್ ಆಗಿ ಏನು ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಕಂಪ್ಲೀಟ್ ಆಗಿ ರಕ್ಷಿತಾ ಶೆಟ್ಟಿಯನ್ನು ಟಾರ್ಗೆಟ್ ಮಾಡಿದ್ರು. ಇನ್ನೊಂದು ಅಂತ ಹೇಳಿದ್ರೆ, ರಕ್ಷಿತಾ ಶೆಟ್ಟಿಗೆ ಅಲ್ಲಿರುವವರು ಯಾರು ಕೂಡ ಪರಿಚಯ ಇಲ್ಲ, ಭಾಷೆ ಪ್ರಾಬ್ಲಮ್ ಇದೆ. ಸೊ ಅವ್ರು ಬಂದಿರುವಂತಹ ಏನು ಕೆಲವೊಂದಿಷ್ಟು ಪ್ರೊಫೆಷನಲ್ ಇದೆ. ಸೊ ಅವರಿಗೂ ಇವ್ರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅದೆಲ್ಲವನ್ನು ಮೆಟ್ಟಿ ಅವರೆಲ್ಲರ ಜೊತೆ ಮಿಂಗಲ್ ಹಾಕೊಂಡು ಆ ಮನೆಯಲ್ಲಿ ಇಷ್ಟು ದಿನ ಇದ್ದಿದ್ದಾರೆ ಅಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿಯ ಟ್ಯಾಲೆಂಟ್ ಬಗ್ಗೆ ನಾವು ಮೆಚ್ಚಲೇಬೇಕಾಗಿದ್ದು. ಇನ್ನೊಂದು ಗಿಲ್ಲಿ ನಟನು ಕೂಡ ಅದೇ ರೀತಿ, ಅಂದ್ರೆ ಅಷ್ಟು ಜನ ಕೂಡ ಒಂದೇನ್ ಮಾತು ಕೇಳೋದು. ಇವಾಗ ಗಿಲ್ಲಿ ನಟನ ಕ್ರೇಜ್ ಹೊರಗಡೆಯಿಂದ ಒಳಗಡೆ ಬಂದವರೆಲ್ಲ ಅವರಿಗೆ ಪ್ರಿಯಾರಿಟಿ ಕೊಡೋದೆಲ್ಲ ನೋಡಿ ಕೆಲವೊಬ್ಬರಿಗೆ ಅರ್ಥ ಆಗ್ತಾ ಬಂದಿದೆ. ಬಟ್ ಮೊದಲೆಲ್ಲ ಯಾವ ರೀತಿ ಇತ್ತು, ಗಿಲ್ಲಿ ನಟ ಏನಾದ್ರು ಒಂದು ಮಾತು ಹೇಳ್ತಾರೆ ಅಂತ ಹೇಳಿದ್ರೆ ಅವಂದೇನ್ ಕೇಳೋದು, ಬರೀ ಕಾಮಿಡಿನೇ ಮಾಡ್ತಾರೆ, ಸೀರಿಯಸ್ನೆಸ್ ಇಲ್ಲ, ಟಾಸ್ಕ್ ಇಲ್ಲ, ಇನ್ನೇನೋ ಎಕ್ಸೆಟ್ರಾ ಎಕ್ಸೆಟ್ರಾ ಮಾತುಗಳೇ ಬರ್ತಾ ಇತ್ತು. ಸೊ ಅದನ್ನು ಕೂಡ ಮೆಟ್ಟಿ ನಿಂತು ಗಿಲ್ಲಿ ನಟ ಈ ರೇಂಜ್ಗೆ, ಈ ಲೆವೆಲ್ಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಖುಷಿ ಆಗ್ತದೆ. ಸೊ ಅದಕ್ಕೋಸ್ಕರನೇ ನಾನು ಅವರಿಬ್ಬರಿಗೂ ಸಪೋರ್ಟ್ ಮಾಡ್ತಾ ಇರೋದು. ಅವರಿಬ್ಬರಲ್ಲಿ ಯಾರು ಗೆದ್ದು ತೊಂದರೆನೇ ಇಲ್ಲ, ಯಾಕೆಂತಂದ್ರೆ ಅರ್ಹತೆಗೆ ಸಂದ ಜಯ ಅಂತಾನೆ ನಾನು ಹೇಳ್ತೀನಿ. ಇನ್ನೊಂದು ರಕ್ಷಿತಾ ಶೆಟ್ಟಿಯ ಎದುರಿಗಿರುವ ದೊಡ್ಡ ಸವಾಲೇನು ಗೊತ್ತಾ, ಆ ಮನೆಯ ಒಳಗಡೆ ಇವಾಗ ರಕ್ಷಿತಾ ಶೆಟ್ಟಿ ಯಾರ ಜೊತೆ ಕ್ಲೋಸ್ ಆಗಿರ್ತಾರೆ, ಸೊ ಅವರು ಮನೆಯಿಂದ ಹೊರಗಡೆ ಹೋಗ್ತಾರೆ ಅನ್ನೋ ಒಂದು ಮಾತಿದೆ. ಅದು ಸ್ಟಾರ್ಟಿಂಗ್ ಇಂದಾನೇ ಬರ್ತಾ ಇತ್ತು. ಗಿಲ್ಲಿ ನಟನೆ ಮಾತಾಡ್ತಾರೆ, ಧ್ರುವಂತೂ ಮಾತಾಡ್ತಾರೆ, ಅದು ರಕ್ಷಿತಾ ಎದುರಲ್ಲೇ ಮಾತಾಡೋದು. ಕಾಲೆಳಿಯೋದ ಅಲ್ಲ ಸೀರಿಯಸ್ ಆಗಿ ಮಾತಾಡ್ತಾ ಇರೋರು ಗೊತ್ತಿಲ್ಲ. ಬಟ್ ಅದಕ್ಕೆ ಸಂಬಂಧಿಸಿದ ಒಂದು ಕ್ಲಿಪ್ ಇದೆ, ಆ ಕ್ಲಿಪ್ ನೋಡ್ಕೊಳ್ಳಿ, ಆಮೇಲೆ ಒಂಚೂರು ಮಾತಾಡ್ತೀನಿ ನಾನು. ಅಣ್ಣ ದಯವಿಟ್ಟು ಸೇರ್ಬೇಡ, ಇವಳಿಬ್ಬರನ್ನ 10 ಹೊತ್ತೆ ಕಳ್ಸೋಳು, ಹೋಗಕ್ಕಿಂತ ಮುಂಚೆ ಓವರ್ ಆಕ್ಟಿಂಗ್ ಮಾಡೇ ಕಳ್ಸಿರೋದು ಅವ್ರಿಬ್ಬರನ್ನು. ನಾನೇ ಹೇಳ್ಬಿಡ್ತೀನಿ, ಯಾರನ್ನೂ ಎಲ್ರೂ ಬಿಟ್ಟು ಇಬ್ಬರನ್ನೇ ಪಾಯಿಂಟ್ ಔಟ್ ಮಾಡೋದಂದ್ರೆ ಲೆಕ್ಕ ಹಾಕೋ ನೀನೆ. ಇವಳಿಗೆ ಹೆಂಗ್ ಗೊತ್ತಿತ್ತು ಇವಳಿಗೆ ಸೆನ್ಸು? ನಿಂಗೆ ಗೊತ್ತಿತ್ತು ಅವ್ರಿಬ್ರು ಹೋಗ್ತಾರೆ ಅಂತ. ಮತ್ತೆ ಅವ್ರನ್ನೇ ಹಿಡ್ಕೊಂಡು ಯಾಕೆ ಹೇಳ್ತಿದ್ದೆ? ಪೊಲಿಟಿಕಲ್ ಆಗಿ ಸೂರಜಣ್ಣನ ಹತ್ರನೇ ಓದ್ಲು, ಸೂರಜಣ್ಣನ ಹತ್ರನೇ ಎತ್ತು. ಬೆಳಿಗ್ಗೆ ಸೂರಜಣ್ಣ ಹೋಗಿಂತ ಮುಂಚೆ ಸೂರಜಣ್ಣ ಹೋದ, ಸೆಕೆಂಡ್ ಸಾಯಂಕಾಲ ಮಾಲೋಣನ ಹತ್ರನೇ ಓದ್ಲು, ಮಾಲೋಣನ ಹತ್ರನೇ ಎತ್ತು, ಮಾಲೋಣ ಕಡ್ದ. ಇವಳು ಹೋಗಿ ಯಾರ ಹತ್ರ ಹೇಳ್ತಾಳೆ ಅವ್ರು ಕಡಿತಾರೆ. ಕೋಇನ್ಸಿಡೆನ್ಸ್ ಅಲ್ಲ, ಇನ್ಸಿಡೆನ್ಸ್ ಇಲ್ಲ. ಅದೇ ಸ್ವಲ್ಪ ಸೆನ್ಸ್ ಆಗುತ್ತೆ ಅಲ್ವಾ, ನಮ್ಮ ಅವರು ಬಿಟ್ಟು ಹೋಗ್ತಾರೆ. ನನ್ನಂದ್ರೆ ನಿಂಗೆ ಇಷ್ಟ ಅಂತ ನನ್ಗೆ ಗೊತ್ತು, ಆದ್ರೆ ನನ್ನ ಹತ್ರ ನನ್ನ ಹತ್ರನೂ ಬರ್ಬೇಡ ರಕ್ಷಿತಾ, ನೀನು 3 ವಾರ ದೂರನೇ ಇರು.
ಎಸ್ ನೋಡಿದಿರಲ್ಲ, ಇದು ಗಿಲ್ಲಿ ನಟ ರಕ್ಷಿತಾ ಶೆಟ್ಟಿ ಇರುವಾಗಲೇ ಮಾತಾಡ್ತಾ ಇರೋದು, ಅಂದ್ರೆ ಕಾಲು ಎಳಿತಾ ಇರೋದಾ ಅಲ್ಲ ಸೀರಿಯಸ್ ಆಗಿ ಹೇಳ್ತಾ ಇರೋದೋ ಗೊತ್ತಿಲ್ಲ. ಬಟ್ ಇದು ಒಂದು ವ್ಯಕ್ತಿಗೆ ಎಷ್ಟು ಘಾಸಿ ಉಂಟು ಮಾಡ್ಬೋದು ಅಂತ ಸ್ವತಃ ನನ್ನ ಅನುಭವದಿಂದಲೇ ನಾನು ಹೇಳ್ತೀನಿ. ಯಾಕಂತಂದ್ರೆ ನಾನು ಆರಂಭದಲ್ಲಿ ಏನು ಬೆಂಗಳೂರಿಗೆ ಬಂದೆ, ಅವಾಗ 2-3 ಕಡೆ ರೋಡ್ ಸೈಡಲ್ಲಿ ಫುಟ್ಪಾತಲ್ಲಿ ನನಗೊಂದು ಜನ ಅಂಗಡಿ ಹಾಕ್ಕೊಟ್ಟಿದ್ರು. ಸೊ ನಾನು ಏನು ಅಲ್ಲಿ ಅಂಗಡಿ ನಡೆಸ್ತಾ ಇದ್ದೆ, ಅಂದರೆ ಚಿಕ್ಕ ಫುಟ್ಪಾತ್ ಸೆಂಟರ್ ಅದು. ಸೊ ಅಲ್ಲಿ ವ್ಯಾಪಾರ ಸರಿಯಾಗಿ ಬರ್ತಾ ಇರಲಿಲ್ಲ. ಮೊದಲನೇದಾಗಿ ನನಗೆ ಅನುಭವ ಇಲ್ಲ, ಎರಡನೇದಾಗಿ ಅವರು ಸ್ಪಾಟ್ ಏನು ಕೊಡ್ತಾ ಇದ್ರು ಅದು ಎಲ್ಲಾನು ಡೆಡ್ ಸ್ಪಾಟ್, ನನಗೆ ಇವಾಗ ಅರ್ಥ ಆಗ್ತಾ ಇರೋದು. ಸೊ ಅವಾಗ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಒಂದು 2 ತಿಂಗಳು 3 ತಿಂಗಳಿಗೆ ಆ ಅಂಗಡಿ ಮುಚ್ಚೋಗ್ತಾ ಇತ್ತು. ಅವಾಗ ನನ್ನ ಸೀನಿಯರ್ಗಳೇನಿದ್ರು ಅವರೆಲ್ಲರೂ ಕೂಡ ಓಕೆ, ಇವನಿಂದಾಗಿ ಇವನು ಲಕ್ ಇಲ್ಲದವನು, ಇವನಿಂದಾಗಿ ಆ ಅಂಗಡಿ ಮುಚ್ಚೋಗ್ತಾ ಇದೆ, ಇವನ ನಿಲ್ಲಿಸಿದ್ರೆ ವ್ಯಾಪಾರ ಆಗಲ್ಲ, ಈ ರೀತಿಯ ಮಾತುಕತೆ ಮುಂದೆ ಹೇಳ್ತಿದ್ರು. ಸೊ ಇದು ಎಲ್ಲಿಯವರೆಗೂ ನನಗೆ ಘಾಸಿ ಆಯ್ತು ಅಂತ ಹೇಳಿದ್ರೆ, ನಾನು ಡೈರೆಕ್ಟ್ ಆಗಿ ಓನರ್ ಹತ್ರ ಒಂದ್ಸಲ ಹೇಳಿದ್ದೆ, ನೋಡಿ ಈ ತರ ಮಾತು ಹೇಳ್ತಿದ್ದಾರೆ, ಸೊ ಈ ತರ ಇನ್ನೂ ಮುಂದುವರೆದ್ರೆ ನಾನು ಇಲ್ಲಿ ನಿಲ್ಲಲ್ಲ ಅಂತ. ಅದು ಅಷ್ಟು ಸುಲಭವಾಗಿ ಏನಿಲ್ಲ. ಇವಾಗ ನಮಗೆ ತಮಾಷೆ ಅಂತ ಅನಿಸ್ಬೋದು ಇಂತಹ ಮಾತುಗಳೆಲ್ಲ, ಬಟ್ ಇಂತಹ ತಮಾಷೆಯ ಚುಚ್ಚುನುಡಿಗಳಿದೆಯಲ್ಲ ಅದು ಅಷ್ಟು ಸ್ಮೂತ್ ಆಗಿರಲ್ಲ. ತುಂಬಾ ಅಂದ್ರೆ ತುಂಬಾ ನಮ್ಮ ಮೇಲೆನೆ ನಮ್ಗೆ ಒಂಥರ ಓಕೆ ಹೌದಾ ನಾನು ಲಕ್ಕಿಲ್ಲದವನ ಆ ರೀತಿ ಅನಿಸ್ಬಿಡ್ತದೆ. ನಂತರ ನಾನು ಅನ್ಕೊಂಡಿರೋದು ನಾನು ಓದ್ಬೇಕು, ಇನ್ನೇನೋ ಮಾಡ್ಬೇಕು ಅಂತ. ಬಟ್ ನನ್ನ ಲೈಫ್ ಇದ್ದು ಕತೆ ಬೇರೆನೇ ಇದೆ, ಅದು ಇನ್ನೊಂದ್ಸಲ ನಾನು ನಿಮ್ಮ ಹತ್ರ ವಿವರಣೆ ಮಾಡ್ತೇನೆ, ಎಲ್ಲೆಲ್ಲಿಗೆಲ್ಲ ಹೋಗಿ ಎಲ್ಲೆಲ್ಲಿಗೆಲ್ಲ ಬಂತು ಅಂತ. ಬಟ್ ನಾನು ಹೇಳ್ತಾ ಇರೋದು, ಸೊ ಒಂದು ಮನೆಯಲ್ಲಿ ನೀನ್ ಲಕ್ಕಿಲ್ಲದವಳು, ನಿನ್ನ ಹತ್ರ ಯಾರಾದ್ರೂ ಸೇರಿದ್ರೆ ಅವ್ರು ಹೊರಗಡೆ ಹೋಗ್ತಾರೆ, ಇಲ್ಲ ಅವ್ರಿಗೆ ಏನೋ ಕೆಟ್ಟದಾಗುತ್ತೆ ಅಂತ ಒಂದು ಮಾತಿದೆಯಲ್ಲ, ಸೊ ಅದು ಮೂಢನಂಬಿಕೆಯ ಪರಮಾವಧಿ. ಆಯ್ತಾ? ಸೊ ಆ ರೀತಿಯ ಒಂದು ಆರೋಪ ಇಲ್ಲ, ಆ ರೀತಿಯ ಒಂದು ಟಾರ್ಗೆಟ್ ಮಾತುಗಳು ಬರುವಾಗ ಖಂಡಿತವಾಗಿಯೂ ಆತ್ಮಧೈರ್ಯ ಅನ್ನೋದಿದೆಯಲ್ಲ ಅದು ಸ್ವಲ್ಪ ಕುಗ್ಗುತ್ತದೆ. ಸೊ ರಕ್ಷಿತಾ ಶೆಟ್ಟಿ ಇದು ಇವಾಗಿಂದ ಅಲ್ಲ, ಸ್ಟಾರ್ಟಿಂಗ್ ಇಂದಾನೇ ಕೇಳ್ಕೊಂಡು ಬಂದಿದ್ದಾರೆ. ಅದು ಅವರ ಆಪ್ತ ಬಲಗದಿಂದ ಆಗಿರ್ಬೋದು, ಇಲ್ಲ ಆಪೋಸಿಟ್ ಜನರಿಂದನೂ ಆಗಿರ್ಬೋದು. ಆಯ್ತಾ? ಅಮಾವಾಸ್ಯೆಯನ್ನ ಜೊತೆಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದೆಯಾ ಅನ್ನೋ ಮಾತುಗಳು ತುಂಬಾನೇ ಇದೆಯಲ್ಲ. ಸೊ ಮನೆ ಮಂದಿಗೆಲ್ಲ ಆ ತರದ ಒಂದು ಫೀಲ್ ಒಬ್ಬರ ಮೇಲೆ ಇದೆ ಅಂತ ಅವಳಿಗೂ ಗೊತ್ತಿದ್ದು ಕೂಡ ಆ ಮನೆ ಮಂದಿಯ ಜೊತೆಗೇನೆ ಕಾಂಪಿಟೇಷನ್ ಕೊಟ್ಕೊಂಡು ಇಲ್ಲಿಯವರೆಗೂ ಬಂದಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಗ್ರೇಟ್ ಅಂತಾನೆ ಹೇಳ್ಬೋದು. ಇನ್ನು ಅವ್ರು ಗೆಲ್ಲುತ್ತಾರಾ ಸೋಲುತ್ತಾರಾ ಅನ್ನೋದು ನನಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ಉಳಿದಿರುವ ಈ 2 ವಾರದಲ್ಲಿ ಏನ್ ಬೇಕಾದ್ರೂ ನಡೀಬಹುದು. ಅವರು ಪಾಸಿಟಿವ್ ಆಗಾದ್ರೂ ಕಡಿಮೆ ಆಗ್ಬೋದು, ನೆಗೆಟಿವ್ ಆಗಾದ್ರೂ ಕಡಿಮೆ ಆಗ್ಬೋದು. ಬಟ್ ಅವರು ಬಿಗ್ ಬಾಸ್ಗೆ ಬಂದು ಗೆದ್ದಿದ್ದಾರೆ ಅಂತ ಮಾತ್ರ ಹೇಳ್ಬೋದು. ಈ ರೀತಿಯ ನೋವುಗಳಿದೆಯಲ್ಲ, ಅಂದ್ರೆ ನೀನು ಅನ್ಲಕ್ಕಿ, ಇದು ತುಂಬಾ ಜನ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೂ ಎಲ್ಲ ಅನುಭವ ಆಗಿರ್ತದೆ ಫ್ಯಾಮಿಲಿ ಅಂತ ಬರುವಾಗ. ಆ ರೀತಿಯ ಅನುಭವ ನಿಮಗಾದಾಗ ನೀವು ಇದೇ ರೀತಿ ನಗಾಡ್ತಾ ಸ್ವೀಕಾರ ಮಾಡ್ತಾ ಇದ್ರಾ? ನಾನ್ ಮಾಡ್ತಾ ಇರ್ಲಿಲ್ಲ. ಸೊ ರಕ್ಷಿತಾ ಶೆಟ್ಟಿ ಆ ರೀತಿ ನಗಾಡ್ತಾ ಸ್ವೀಕರಿಸುವಾಗ ನನಗೆ ಒಂಥರ ಅಚ್ಚರಿ ಆಗ್ತದೆ. ಸೊ ನನ್ಗಿಂತ ಎಷ್ಟೋ ಬೆಟರ್ ಅಪ್ಪ ಆ ಹುಡುಗಿ, ಸೊ ಅದನ್ನ ಸ್ಪೋರ್ಟಿವ್ ಆಗಿ ತಗೋತಾ ಇದ್ದಾರೆ, ಚಾಲೆಂಜ್ ಆಗಿ ತಗೋತಾ ಇದ್ದಾರೆ ಅಂತ. ಸೊ ನಿಮ್ಗೂ ಆ ತರದ ಅನುಭವ ಏನಾದ್ರು ಆಗಿದ್ರೆ, ನಿಮ್ಗೂ ಆ ಸನ್ನಿವೇಶ ನೀವು ಫೇಸ್ ಮಾಡ್ಕೊಂಡ್ ಬರ್ತಿದ್ರೆ, ಇಲ್ಲ ಆ ಸನ್ನಿವೇಶವನ್ನ ನೀವು ಫೇಸ್ ಮಾಡ್ತಾ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೋದು. ಇನ್ನು ಬರುವಂತಹ ದಿನಗಳಲ್ಲಿ ನಾಮಿನೇಷನ್ ಆಗಲಿ, ಕಳಪೆ ಆಗಲಿ, ಪ್ರತಿಯೊಂದು ಕೂಡ ಅವರವರ ಒಳಗಡೆನೆ ಕೊಡಬೇಕಾಗುತ್ತೆ. ಇಷ್ಟು ದಿನಗಳ ಕಾಲದಲ್ಲಿ ನಾವು ನೋಡೋದಾದ್ರೆ, ಈಗ ಸ್ಟಾರ್ಟಿಂಗ್ ಮನೆ ಒಳಗಡೆ ರಕ್ಷಿತಾ ಶೆಟ್ಟಿ, ಸ್ಪಂದನ ಅಂತ ಬರುವಾಗ ಅವರು ಸ್ಪಂದನನ್ನ ಆಯ್ಕೆ ಮಾಡಿಕೊಂಡಿರೋದು ಯಾರು? ಧನುಷ್ ಅವರು. ಮೊದಲನೇ ವೋಟ್ ಬಂದಿದೆ ಧನುಷ್ ಕಡೆಯಿಂದ. ಸೊ ಅಲ್ಲಿಂದ ಆ ಸೇಫ್ ಝೋನ್ ಅಲ್ಲೇ ಅವರು ಬರ್ತಾ ಇದ್ದಾರೆ. ಹಾಗಂತ ಅವರ ವ್ಯಕ್ತಿತ್ವ ಇಲ್ಲದ ಆಟ ಆಡಿದ್ರ? ಇಲ್ಲ, ಅವರ ವ್ಯಕ್ತಿತ್ವನೂ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಬಟ್ ಎಲ್ಲೋ ಒಂದಿಷ್ಟು ಕಂಪ್ಯಾರಿಸಮ್ ಅಂತ ಬರುವಾಗ, ಇವಾಗ ಇರೋದೇ 7-8 ಜನ, ಅದರಲ್ಲಿ ಕಂಪ್ಯಾರಿಟಿವ್ ಅಂತ ಬರುವಾಗ ಎಲ್ಲ ಒಂದ್ ಕಡೆ ನನಗೆ ಪರ್ಸನಲಿ ರಕ್ಷಿತಾ ಶೆಟ್ಟಿಯ ಗ್ರಾಫ್ಗಿಂತ ಸ್ಪಂದನ ಗ್ರಾಫ್ ತುಂಬಾ ಕೆಳಗಡೆ ಇದೆ, ಸೂರಜ್ ಗ್ರಾಫ್ಗಿಂತನೂ ಸ್ಪಂದನ ಗ್ರಾಫ್ ಕೆಳಗಡೆ ಇದೆ ಅಂತ ನಂಗೆ ಅನಿಸ್ತದೆ. ಇನ್ನು ನೋಡ್ಬೇಕಷ್ಟೇ ಜನ ಯಾವ ರೀತಿ ರಿಸೀವ್ ಮಾಡ್ತಾರೆ, ಯಾವ ರೀತಿ ವೋಟ್ ಮಾಡ್ತಾ ಇದ್ದಾರೆ ಅಂತ, ಅದರ ಮೇಲೆ ಡಿಪೆಂಡು. ಸೊ ಇವಿಷ್ಟು ರಕ್ಷಿತಾ ಶೆಟ್ಟಿಯ ಭಾಷೆಯ ಬಗ್ಗೆ, ಅವಳು ಕೊಡುವ ಕಾರಣದ ಬಗ್ಗೆ ಇರುವ ಕ್ಲಾರಿಟಿಯ ವಿಡಿಯೋ. ಇದನ್ನು ನೀವು ಶೇರ್ ಮಾಡ್ತೀರಾ ಬಿಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಧನ್ಯವಾದಗಳು.